ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಡಯಟ್ ಮಾಡೋರಿಗೆ ತುಂಬಾ ಒಂದು ಒಳ್ಳೆ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಮತ್ತೆ ಹೆಸರು ಕಾಳನ್ನ ಯೂಸ್ ಮಾಡ್ಕೊಂಡು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರ್, ಚಿಕ್ಕ ಕುಕ್ಕರ್ ತಗೊಳ್ಳಿ. ಅದಕ್ಕೆ ನಾನು ಒಂದು ಗ್ಲಾಸ್ ನಲ್ಲಿ ಒಂದು ಗ್ಲಾಸ್ ಫುಲ್ಲು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಅದು ಮುಳುಗೋಷ್ಟು ನೋಡಿ, ಈ ಗ್ಲಾಸ್ ಅಲ್ಲಿ ನಾನು ತಗೊಂಡಿದ್ದೀನಿ. ನೀವು ಯಾವ ಗ್ಲಾಸ್ ಅಲ್ಲಿ ಬೇಕಾದ್ರೂ ತಗೋಬಹುದು. ಅದು ಮುಳುಗೋಷ್ಟು ನೀರು ಹಾಕೊಂಡು, ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಳ್ಳಿ. ಒಂದ್ 4-5 ಕಪ್ ನೀರು ಹಾಕೊಂಡು, ಅದಕ್ಕೆ ಒಂದು ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಹಾಕೊಂಡು, ಅದು ಒಂದು 2 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಳಿ. ಉಪ್ಪು ಹಾಕ್ಬೇಡಿ ಇವಾಗ್ಲೇ. ಒಂದ್ 2 ವಿಷಲ್ ಕೂಗತ್ತಷ್ಟರಲ್ಲಿ ನಾವು ನೋಡಿ, ನುಗ್ಗೆ ಸೊಪ್ಪನ್ನ ಆಲ್ರೆಡಿ ನಾನು ಬಿಡಿಸ್ಕೊಂಡಿದ್ದೀನಿ. ದೊಡ್ಡ ಕಟ್ಟು ನುಗ್ಗೆ ಸೊಪ್ಪು, ಜಾಸ್ತಿ ನುಗ್ಗೆ ಸೊಪ್ಪು ತಗೊಳ್ಳಿ ಇದಕ್ಕೆ. ಮತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡು ಆಲ್ರೆಡಿ. ಇವಾಗ ಇದನ್ನ ವಾಶ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಬಾಣ್ಲಿ ತಗೊಳ್ಳಿ. ಒಂದ್ ಬಾಣ್ಲಿಗೆ 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, 1.5 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ. ಹಾಕೊಂಡು ಅದು ಸಿಡ್ದಾದ ನಂತರ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಇಂಗು 1 ಸ್ಪೂನು, ಒಂದ್ 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಹಾಕೊಳ್ಳಿ. ಅದ್ರ ಜೊತೆಗೇನೆ 5 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ. ಮತ್ತೆ 2 ಇಲ್ಲ 3 ಒಣಮೆಣಸಿನಕಾಯಿ ಕೂಡ ಅದ್ರ ಜೊತೆಗೆ ಹಾಕೊಳ್ಳಿ. ಮತ್ತೆ 4 ಆನಿಯನ್ ನಾನು ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೊಂದ್ ಚೂರ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರಿದು ಹಾಕೋತಾ ಇದೀನಿ ಅದಕ್ಕೆ. ಅದನ್ನು ಕೂಡ ಒಂಚೂರು ಫ್ರೈ ಮಾಡ್ಕೊಳ್ಳಿ, ತುಂಬಾ ಜಾಸ್ತಿ ಏನ್ ಬೇಡ. ಇದು ಫ್ರೈ ಆದ್ಮೇಲೆ ನುಗ್ಗೆ ಸೊಪ್ಪು ಆಲ್ರೆಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದೀನಿ. ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಇದು ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟ್. ಆ ನಂತರ ಇದಕ್ಕೆ ನೀರ್ ಹಾಕೋಣ. ಇದೆಷ್ಟು ಫ್ರೈ ಆಗುತ್ತೆ ಅಷ್ಟು ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನೀರ್ ಹಾಕಿ ನೋಡಿ, ಇನ್ನೇನಿದ್ದು ಫ್ರೈ ಆಗ್ತಾ ಬರ್ತಾ ಇದೆ. ನೋಡಿ ಎಷ್ಟು ಕಡಿಮೆ ಆಗುತ್ತೆ, ಎಷ್ಟು ಹಾಕಿದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಒಂದು ಕಪ್ ನಲ್ಲಿ ನೀರ್ ಹಾಕೊಂಡು ಅದು ಮುಳುಗುವಷ್ಟು ಅದಕ್ಕೆ ಒಂದು ಪ್ಲೇಟ್ ನ ಮುಚ್ಚಿಟ್ಬಿಡಿ. ಪ್ಲೇಟ್ ನ ಮುಚ್ಚಿಡೋದ್ರಿಂದ ನುಗ್ಗೆ ಸೊಪ್ಪು ಬೇಗ ಬೇಯುತ್ತೆ. ಹಾಗೆ ಒಂದ್ 5-10 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ನೋಡಿ ಇವಾಗ ಆಗಿದೆ. ಇವಾಗ ನುಗ್ಗೆ ಸೊಪ್ಪು ಆಲ್ರೆಡಿ 3/4 ಭಾಗ ಬೆಂದೋಗಿದೆ. ಅದಕ್ಕೆ ನಾವು ಈಗ ಉಪ್ಪು ಹಾಕೊಳ್ಳೋಣ. ಒಂದು 2 ಸ್ಪೂನ್ಸ್ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ನುಗ್ಗೆ ಸೊಪ್ಪಿನಲ್ಲಿ ಮಿಲ್ಕ್ಗಿನ್ನ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ಪಾಲಕ್ ಸೊಪ್ಪಿಗಿನ್ನ ಜಾಸ್ತಿ ಐರನ್ ಇರುತ್ತೆ. ಅದಕ್ಕೆ ನೀವು ವಾರಕ್ಕೆ 2 ಸಲ ತಿಂದ್ರು ತುಂಬಾ ಒಳ್ಳೇದು. ಇವಾಗ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಾಗಿದೆ. ಇದರಲ್ಲಿ ಸ್ವಲ್ಪ ಒಂದ್ 2 ಸ್ಪೂನ್ ಅಷ್ಟು ನುಗ್ಗೆ ಸೊಪ್ಪನ್ನ ಸಪರೇಟ್ ಆಗಿ ಸ್ವಲ್ಪ ಒಂದು ಚಿಕ್ಕ ಬೌಲ್ ನಲ್ಲಿ ತೆಗೆದಿಟ್ಕೊಳ್ಳಿ. ಹಾಗೆ ಇದು ಸ್ಕಿನ್ಗೆ, ಹೇರ್ಗೆ, ವೆಯ್ಟ್ ಲಾಸ್ಗೆ, ಡೈಜೆಷನ್ಗೆ, ಬ್ಲಡ್ ಶುಗರ್ಗೆ, ಎಲ್ಲದಕ್ಕೂ, ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೇದು. ಇವಾಗ ಆಲ್ರೆಡಿ ನಾವು ಹೆಸರು ಕಾಳನ್ನ ಕೂಗಿಸ್ಕೊಂಡಿದ್ವಲ್ಲ, ಅದು ಆರಾಗಿದೆ. ತೆಗೆದು ಕುಕ್ಕರ್ ಇಂದ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಬೇಕು ಅಂದ್ರೆ ಮೇಲ್ಗಡೆ ಹಾಕೋಬಹುದು. ಸ್ವಲ್ಪ ಹೆಸರುಗಾಳಿಗೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಒಂದ್ 1/2 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ, ಸಾಕು. ತುಂಬಾ ಜಾಸ್ತಿ ಏನ್ ಬೇಡ. ಹಾಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಅಲ್ಲಿ ಇಟ್ಬಿಡಿ. ಇವಾಗ ಹೆಸರು ಕಾಳ್ದು ನೀರಿತ್ತಲ್ಲ, ಆ ನೀರ್ನ ತಗೊಂಡಿದ್ದೀನಿ ನಾನು. ಇವಾಗ ಪಲ್ಯ ಮಾಡ್ಕೊಂಡಿದ್ವಲ್ಲ, ಅದನ್ನ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದ್ರಲ್ಲಿ ಸೂಪ್ ಕೂಡ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ಸೂಪ್ ನ. ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಹೆಸರು ಕಾಳಂತೂ ಪ್ರೋಟೀನ್ ರಿಚ್, ಅದು ತುಂಬಾ ಡಯಟ್ಗೂ ಕೂಡ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಇದು ಆ ನೀರಿಗೆ ನೀವು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ಹಾಕೊಂಡು ಪೆಪ್ಪರ್ ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು, ಪೆಪ್ಪರು ಮತ್ತೆ ಬಟರ್ ಕೂಡ ಅದ್ರ ಮೇಲ್ಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಪ್ರೋಟೀನ್, ವಿಟಮಿನ್ಸ್ ರಿಚ್ ನುಗ್ಗೆ ಸೊಪ್ಪಿನ ಮತ್ತೆ ಹೆಸರು ಕಾಳಿನ ಸೂಪ್ ಇವಾಗ ರೆಡಿ ಆಗಿದೆ. ಇದನ್ನ ಸೂಪ್ ಬೌಲ್ಗೆ ಹಾಕೊಂಡು ಇನ್ನ 1 ಸ್ಪೂನ್ ಮೇಲ್ಗಡೆ ಬಟರ್ನ ಹಾಕೊಂಡು ಕುಡಿತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ನೀರ್ನಲ್ಲಿ ನೀವು ಸಾಂಬಾರ್ ಬೇಕಾದ್ರೂ ಮಾಡ್ಕೋಬಹುದು. ನಾನು ಇದ್ರಲ್ಲಿ ಸೂಪ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಾಂಬಾರ್ ಎಲ್ಲರೂ ಮಾಡ್ಕೋತಾನೆ ಇರ್ತೀರಾ ಮನೆಯಲ್ಲಿ. ಸೂಪ್ ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ ಕೂಡ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.